ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ವಾಯ್ಸ್ ರಿವ್ಯೂ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸ್ಕೂಟರ್ ಬಂದು ಟಿ ವಿ ಎಸ್ ಅವರ ಜುಪಿಟರ್ 125. ಟಿ ವಿ ಎಸ್ ಅವರು ಆಲ್ರೆಡಿ ಮಾರ್ಕೆಟಲ್ಲಿ ಜುಪಿಟರ್ 110cc ಲಾಂಚ್ ಮಾಡಿದ್ದಾರೆ. ಅದೊಂದು ಫ್ಯಾಮಿಲಿ ಸ್ಕೂಟರ್ ಮತ್ತು ಪ್ರಾಕ್ಟಿಕಲ್ ಸ್ಕೂಟರ್ ಅಂತ ಹೇಳ್ಬೋದು, ಒಂದು ಎಫಿಷಿಯೆಂಟ್ ಸ್ಕೂಟರ್ ಅಂತ ಕೂಡ ಹೇಳ್ಬೋದು. ಬಟ್ 125cc ಟಿ ವಿ ಎಸ್ ಅವ್ರ ಹತ್ರ ಸ್ಪೋರ್ಟಿ ವೆಹಿಕಲ್ ಆದ ಎಂಟಾರ್ಕ್ ವೆಹಿಕಲ್ ಮಾತ್ರ ಇತ್ತು. ಅದೇ ರೀಸನ್ಗೋಸ್ಕರ ಟಿ ವಿ ಎಸ್ ಅವರು ಜುಪಿಟರ್ 125cc ಕೂಡ ಮಾರ್ಕೆಟಲ್ಲಿ ತಂದಿದ್ದಾರೆ. ಫೀಚರ್ಸ್ ಬಗ್ಗೆ ಹೇಳೋದಾದರೆ, ಫ್ಯೂಲ್ ಕ್ಯಾಪ್ನ ನಿಮಗೆ ಫ್ರಂಟಲ್ಲೇ ಪ್ಲೇಸ್ ಮಾಡಿದ್ದಾರೆ. ಫ್ಯೂಲ್ ಟ್ಯಾಂಕ್ ಬಂದು ನಿಮಗೆ ಕೆಳಗಡೆ ಪ್ಲೇಸ್ ಆಗಿದೆ. ಇದರಿಂದ ನಿಮಗೆ ಪೆಟ್ರೋಲ್ ಪಂಪ್ಗೆ ಹೋದಾಗ ಈಸಿ ಆಗಿರುತ್ತೆ ಮತ್ತು ಕನ್ವೀನಿಯೆಂಟ್ ಆಗಿರುತ್ತೆ. ಸೆಂಟರ್ ಆಫ್ ಗ್ರಾವಿಟಿ ಕೂಡ ಬೈಕ್ದು ನಿಮಗೆ ರೈಡಿಂಗಲ್ಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮಲ್ಟಿ ಫಂಕ್ಷನ್ಸ್ ಕೀ ಕೊಟ್ಟಿದ್ದಾರೆ. ಇದರಲ್ಲೇ ನೀವು ಬೂಟ್ ಕೂಡ ಆಕ್ಸೆಸ್ ಮಾಡ್ಬೋದು, ಫ್ಯೂಲ್ ಕ್ಯಾಪ್ ಕೂಡ ಓಪನ್ ಮಾಡ್ಬೋದು. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ನಿಮಗೆ. ಇದರಲ್ಲಿ ನಿಮಗೆ ಒಂದು ಕಡೆ ಸ್ಪೀಡೋಮೀಟರ್ ಬಂದು ಆ್ಯನಾಲ್ ಆಗಿದೆ, ಇನ್ನೊಂದು ಕಡೆ ನಿಮಗೆ ಸ್ಮಾಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಈ ಸ್ಮಾಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಟ್ರಿಪ್ ಎ, ಟ್ರಿಪ್ ಬಿ, ಫ್ಯೂಲ್ ಗೇಜ್ ಇದೆ, ಕ್ಲಾಕ್ ಇದೆ, ಎಕೋ ಲೈಟ್, ಪವರ್ ಲೈಟ್, ಐಡಲ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಇದೆ. ಇದೊಂದು ಫ್ಯೂಚರಿಸ್ಟಿಕ್ ಅಂತ ಹೇಳ್ಬೋದು. ಬಟ್ ಇವಾಗ ಬಂದಿರೋ ವೇರಿಯಂಟಲ್ಲಿ ನಿಮಗೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಕೂಡ ಅವೈಲಬಲ್ ಇದೆ. ಒಂದು ಫ್ಯಾಮಿಲಿ ಸ್ಕೂಟರ್ ಅಂತಂದರೆ ಸ್ಟೋರೇಜ್ ಸ್ಪೇಸು ನಿಮಗೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತಲೇ ಹೇಳ್ತೀನಿ. ಅಂಡರ್ ದ ಸೀಟ್ ನಿಮಗೆ 33 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಇಲ್ಲಿ 2 ಫುಲ್ ಫೇಸ್ ಹೆಲ್ಮೆಟ್ನ ಇಡೋದಕ್ಕಾಗಲ್ಲ, 2 ಆಫ್ ಫೇಸ್ ಹೆಲ್ಮೆಟ್ ಮಾತ್ರ ಹಿಡಿಯುತ್ತೆ. ಈ ಸೆಗ್ಮೆಂಟಲ್ಲೇ ಇದು ಲಾರ್ಜೆಸ್ಟ್ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ಫುಟ್ ಬೋರ್ಡ್ ಕೂಡ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ. ಒಂದು ಬ್ಯಾಗ್ ಕ್ಯಾರಿ ಮಾಡಿದ್ರು ನಿಮಗೆ ಲೆಗ್ಸ್ನ ಮೂವ್ಮೆಂಟ್ ಮಾಡೋದಕ್ಕೆ ಜಾಗ ಇರುತ್ತೆ. ಫ್ರಂಟು ಕೂಡ ನಿಮಗೆ ಹುಕ್ನ ಪ್ರೊವೈಡ್ ಮಾಡಿದರೆ ಅಪ್ ಟು 3 kg ತನಕ ಕ್ಯಾರಿ ಮಾಡ್ಬೋದು. ರಿಯರಲ್ಲೂ ಪ್ರೊವೈಡ್ ಮಾಡಿದರೆ ಅಪ್ ಟು 3 kg ತನಕ ಕ್ಯಾರಿ ಮಾಡ್ಬೋದು. ಸ್ವಿಚ್ ಗೇರ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಫ್ರಂಟು ಕೂಡ ನಿಮಗೆ ಯುಟಿಲಿಟಿ ಸ್ಪೇಸಸ್ ಕೊಟ್ಟಿದ್ದಾರೆ. ಈ ಯುಟಿಲಿಟಿ ಸ್ಪೇಸಲ್ಲಿ ಒಂದು ವಾಟರ್ ಬಾಟಲ್, ಒಂದು ಮೊಬೈಲ್ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸಿಟ್ಟಿಂಗ್ ಕಂಫರ್ಟ್ ಕೂಡ ತುಂಬ ಚೆನ್ನಾಗಿದೆ. ಕುಷನಿಂಗ್ ಆಲ್ಸೋ ವೆರಿ ಗುಡ್ ಅಂತ ಹೇಳ್ತೀನಿ. ಲಾಂಗ್ ರೈಡ್ಸಲ್ಲೂ ನಿಮಗೆ ಎಲ್ಲೂ ಬ್ಯಾಕ್ ಪೇನ್ ಬರೋದಿಲ್ಲ. 65mm ವೈಡರ್ ಸೀಟ್ ಕೊಟ್ಟಿದ್ದಾರೆ ಕಂಪೇರ್ ಟು ಜುಪಿಟರ್ 110cc ಅಂತ ಹೇಳ್ಬೋದು. ಅದರಿಂದ ಪಿಲಿಯನ್ಗೂ ಕೂಡ ಸ್ಪೇಷಿಯಾಗಿರುತ್ತೆ. ಒನ್ 125cc ಏರ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. 8 bhp ಆಫ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ನಿಮಗೆ 10.5 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. 125cc ಸೆಗ್ಮೆಂಟಲ್ಲಿ ಈ ಸ್ಕೂಟರ್ನ ಪವರು ಕಡಿಮೆನೇ ಅನಿಸ್ಬೋದು ಕಂಪೇರ್ ಟು ಆಕ್ಸೆಸ್ 125, ಆ್ಯಕ್ಟಿವಾ 125ಗೆ. ಬಟ್ ಒಂದು ಫ್ಯಾಮಿಲಿ ಸ್ಕೂಟರ್ ಆಗಿರೋದ್ರಿಂದ ಮೈಲೇಜ್ಗೋಸ್ಕರ ಪವರ್ನ ಕಡಿಮೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ರಿಯರ್ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ವಿತ್ 3 ಸ್ಟೆಪ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಗಾಡಿ ಸಸ್ಪೆನ್ಷನ್ ಬಂದು ನಿಮಗೆ ತುಂಬ ಸ್ಟಿಫ್ ಆಗಿಲ್ಲ, ತುಂಬ ಫ್ರೆಶ್ ಆಗೂ ಇಲ್ಲ, ಮೀಡಿಯಮ್ ಆಗಿ ಸೆಟ್ ಮಾಡಿದ್ದಾರೆ. ಅದರಿಂದ ನಿಮಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ರೈಡಿಂಗಲ್ಲಿ. ಪಾಟಲ್ಸ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ಷಿಯಲಿಂದ ನಿಮಗೆ ಅಪ್ ಟು 70 km/h ತನಕ ಲೀನಿಯರ್ ಆಗಿ ಪವರ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸಿಟೀಸಲ್ಲೆಲ್ಲ ರೈಡ್ ಅಪ್ ಮಾಡ್ತೀನಿ ಅಂತಂದರೆ ನಿಮಗೆ ಟ್ರಾಫಿಕಲ್ಲಿ ಓಟೆಕ್ಸ್ಗೆ ಎಲ್ಲೂ ನಿಮಗೆ ಪವರ್ ಲ್ಯಾಗ್ ಅಂತ ಫೀಲ್ ಆಗೋಲ್ಲ. ಆಕ್ಸಲರೇಷನ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಎಲ್ಲೂ ಲ್ಯಾಗ್ ಫೀಲ್ ಬರೋದಿಲ್ಲ. ಆಮೇಲೆ ಫ್ಯೂಲಿಂಗ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟಿ ವಿ ಎಸ್ ಅವರು. ಫ್ರಂಟ್ 12 ಇಂಚ್ ಅಲಾಯ್ಸ್ ಕೊಟ್ಟಿದ್ದಾರೆ, 90 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ರಿಯರ್ ಕೂಡ ನಿಮಗೆ 12 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ, 90 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಮೈಲೇಜ್ ನಿಮಗೆ 45 to 50 kmpl ತನಕ ಬರುತ್ತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.1 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. 25 ಇಂದ 35 km/h ನಿಮಗೆ ಬೈಕ್ ತುಂಬ ಪೆಪ್ಪಿಯಾಗಿ ಫೀಲ್ ಆಗುತ್ತೆ.
ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.